ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಛೇ, ಎಂತ ಕೆಲಸ ಆಗೋಯ್ತು. ಇವತ್ತು ಮೇಡಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡ್ರೆ ಅವರೇ ಬರಲ್ಲ ಅಂತ ಅಂದ್ಬಿಟ್ರು. ಇದಕ್ಕಿನ್ನ ಬ್ಯಾಡ್ ಲಕ್ ಬೇಕಾ? ಇನ್ನೇನೋ ಮ್ಯಾಚ್ ಶುರು ಆಗುತ್ತೆ ಅನ್ನೋಷ್ಟರಲ್ಲಿ ಮಳೆ ಬಂದಂಗೆ ಆಗೋಯ್ತು. ಎಷ್ಟು ಪ್ರಿಪೇರ್ ಆಗಿದೆ, ಎಲ್ಲ ಹಾಳಾಗೋಯ್ತು. ಥು. ಮೇಡಮ್ ನೀವಾ? ನಾನೇ. ಮತ್ ಬರಲ್ಲ ಅಂತ ಅಂದಿದ್ರಿ? ಬರಬಾರ್ದು ಅಂತಾನೆ ಇದ್ದೆ, ಆದ್ರೆ ಅಕ್ಕೋರ್ ಮನೇಲಿ ಬಿಟ್ಟೇ ಇಲ್ಲ. ಹೋಗು ಹೋಗು ಅಂತೇಳಿ ಒತ್ತಾಯ ಮಾಡಿದ್ರು. ಅವ್ರು ಒತ್ತಾಯ ಕಟ್ಬಿದ್ದು ಇಲ್ಲಿಗೆ ಬರೋ ತರ ಆಯ್ತು. ಹೌದು, ನೀನು ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೆ ಅಲ್ಲ, ಏನದು? ಏನೋ ಇದೆ, ಅಟ್ಲೀಸ್ಟ್ ಬರೋಕ್ಕೂ ಮುಂಚೆ ಆದ್ರೂ ಕಾಲ್ ಮಾಡ್ಬೇಕಲ್ವಾ ಮೇಡಮ್ ನೀವು? ಇವಾಗ ಅಂಥದ್ದೇನಾಯ್ತು? ಹೇಳ್ತೀನಿ ರೀ, ಒಂದ್ ನಿಮಿಷ ಬಂದೆ. ಏನ್ ಕೇಳ್ತೀನಿ? ಹಲೋ, ಹೇಳೋ ಮಗ. ಅಲೋ ಮಗ, ಎಲ್ರೂ ಇದ್ದೀರಾ? ಇನ್ನೇನಪ್ಪ ಮಾಡೋದು, ನಿನ್ ಪ್ಲಾನ್ ಕ್ಯಾನ್ಸಲ್ ಒಂದಲ್ಲ, ಅದಕ್ಕೆ ಸಿನಿಮಾಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಮಗ, ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಳ್ರು. ಕ್ಯಾನ್ಸಲ್ ಆಗಿದ್ದ ಪ್ರೋಗ್ರಾಮ್ ಮತ್ತೆ ಫಿಕ್ಸ್ ಆಗಿದೆ. ಲೋ, ಇದೇನೋ ಒಂದೊಂದ್ಸಲ ಒಂದೊಂದು ಹೇಳ್ತೀಯಾ? ನಾವು ಪ್ಲಾನ್ ಮಾಡ್ಬಿಟ್ಟಿದೀವಿ ಕಣೋ ಸಿನಿಮಾ ನೋಡ್ಬೇಕಂತ. ಲೋ, ಅದೇ ಸಿನಿಮಾ ನಾನು 100 ಸಲ ಬೇಕಾದ್ರೂ ತೋರಿಸ್ತೀನಿ. ಪ್ಲೀಸ್ ಬಂದ್ರೋ? ಆಯ್ತಾಯ್ತು, ಒಂದೇ ಕಣ್ಣಲ್ಲಿ ಅಳ್ಬೇಡ, ಬರ್ತೀವಿರಪ್ಪ. ಸರಿ ಮಗ, ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು. ಏನಾಯ್ತು ನಿನಗೆ? ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ಯಾ? ಒಳ್ಳೆ ಇರುವೆ ಬಿಟ್ಕೊಂಡು ಹೋಗ್ತಾರ, ಏನ್ ವಿಷಯ? ಅದನ್ನ ಇಲ್ಲೇ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಬನ್ನಿ ಮೇಡಮ್, ಹೇಳ್ತೀನಿ. ಎಲ್ಲಿಗೆ? ಬನ್ನಿ ಮೇಡಮ್, ಹೇಳ್ತೀನಿ. ಈ ದಿನಕ್ಕೋಸ್ಕರ ತುಂಬಾ ದಿನದಿಂದ ಕಾಯ್ತಾ ಇದ್ದೆ ರೀ. ಕೊನೆಗೂ ಆ ದಿನ ಬಂದೇ ಬಿಡ್ತು. ಭಯ ಆಗ್ತಾ ಇದೆ,
ಗಂಟ್ಲು ಒಣಗ್ತದೆ, ನರ್ವಸ್ ಆಗಿದ್ದೀನಿ. ಬಟ್ ಹೇಳ್ಕೊಳ್ದೆ ವಿಧಿ ಇಲ್ಲ. ನನ್ನ ಪಾಲಿಗಿದು ಡೂ ಆರ್ ಡೈ ಸಿಚುವೇಶನ್ ಆಗ್ಬಿಟ್ಟಿದೆ. ಏನ್ ಗೊತ್ತಾ, ಹೇಳ್ಕೋಬೇಕಾಗಿರೋದನ್ನ ಹೇಳ್ದೆ ಎಲ್ಲಾನು ಮನ್ಸಲ್ಲೇ ಮುಚ್ಚಿಟ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ನಮಗ್ ನಾವೇ ಮೋಸ ಮಾಡ್ಕೊಂಡಂಗೆ. ಹೇಳೋದೋ ಬೇಡವೋ, ಹೇಳಿದ್ರೆ ಏನಾಗುತ್ತೋ ಅನ್ನೋ ಕನ್ಫ್ಯೂಷನ್ ಟೆನ್ಷನ್ ಅಲ್ಲಿದ್ದೆ. ಕೊನೆಗೆ ಡಿಸೈಡ್ ಆದೆ, ಇರೋದೊಂದು ಲೈಫು, ಎದುರ್ಕೊಂಡು ಯಾಕೆ ಸಾಯ್ಬೇಕು ಅಂತ. ಮನ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ಭಯ ಪಡಬಾರ್ದು ರೀ. ಏನನ್ಸುತ್ತೋ ಅದನ್ನ ಹೇಳ್ಕೊಬಿಡ್ಬೇಕು. ಅದಕ್ಕೆ ಹೇಗೋ ಧೈರ್ಯ ಮಾಡಿ ಎಲ್ಲಾನು ಹೇಳ್ಬೇಕು ಅಂತ ಬಂದಿದ್ದೀನಿ. ನಾನ್ ನಿಮ್ಮನ್ನ ರೀ ಅಂತ ಯಾಕೆ ಕರಿತೀನಿ ಗೊತ್ತಾ? ನೀವೇ ನನ್ನ ಲೈಫು ರೀ. ನನ್ನ ಲೈಫ್ಗೆ ಸುಂದರಿ. ರೀ ಅಂದ್ರೇನೆ ಸುಂದ್ರಿ ಅನ್ನೋದಕ್ಕೆ ಶಾರ್ಟ್ ಫಾರ್ಮು. ಸುಂದ್ರಿ ಅಂತ ಕರೆಯೋದಕ್ಕೆ ಧೈರ್ಯ ಬರ್ತಾ ಇರ್ಲಿಲ್ಲ. ಎಲ್ಲಿ ಸುಂದ್ರಿ ಅಂತ ಕರೆದ್ರೆ ಕಪಾಲಕ್ಕೊಂದ್ ಬಿಡುತ್ತೋ ಅಂತ ರೀ ಅಂತ ಕರಿತೀನಿ ಅಂತ ಹೇಳ್ದೆ. ಬಟ್ ಈಗ ಸೀದಾ ಎದೆಗೆ ಏಟ್ ಬಿದ್ದಿದೆ. ಹೀಗ್ ಸುಮ್ನೆ ಇರ್ಲಿ, ಹಾಗಿದ್ದಾಗ್ಲಿ ಅಂತ ಮನ್ಸಲ್ಲಿರೋದೆಲ್ಲ ಹೇಳ್ಕೊಂಡು ಅಗ್ರ ಆಗ್ಬಿಡ್ತೀನಿ. ನನಗ್ ಬೇರೆ ದಾರಿ ಇಲ್ಲ. ನೀವೇ ನನ್ ದಾರಿ. ಐ ಲವ್ ಯು ರೀ. ಯಾಕ್ರಿ ಮೇಡಮ್, ಏನಾಯ್ತು? ಹೇಳೋದೇನೋ ಹೇಳ್ಬಿಟ್ಟೆ, ಬಟ್ ಈಗ ಭಯ ಆಗ್ತಾ ಇದೆ. ಯಾಕಾದ್ರೂ ಹೇಳಿದ್ನೋ ಎಲ್ಲಾದ್ರೂ ಓಡೋಗ್ಬೇಡ ಅಂತ ಅನಿಸ್ತಾ ಇದೆ. ಕೋಪನಾ ಮೇಡಮ್? ಕೋಪ ಅಂತಲ್ಲ ಸುನಿ, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಏನು ಅಂತಾನೂ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ನಂಗೆ ನಿಜವಾಗ್ಲೂ ಶಾಕಿಂಗ್ ಆಗಿದೆ. ಅಲ್ಲ, ನಾನು ನಿನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿದ್ದನ, ಮಾತಾಡಿದ್ದನ ನೀನು ಈ ದೃಷ್ಟಿಯಲ್ಲಿ ನೋಡ್ದಾ? ನಾನು ಕೊಟ್ಟು ಸಲಿಗೆಯಿಂದನೇ ಹೀಗೆಲ್ಲ ಆಗಿದ್ದ? ಸಲಿಗೆ ಏನಾದರೂ ತಪ್ಪಾಗಿ ಅರ್ಥ ಆಗೋಯ್ತಾ? ಅಥವಾ ನಾನು ಗೊತ್ತಿಲ್ದಂಗೆನ ನಿನ್ನ ಜೊತೆ ಆ ಥರ ನಡ್ಕೊಂಡ್ಬಿಟ್ನಾ? ನಿನ್ನ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆನ ಹುಟ್ಟೋ ಥರ ಮಾಡ್ಬಿಟ್ನಾ? ನನಗೆ ಗೊತ್ತಾಗ್ತಾ ಇಲ್ಲ ತಪ್ಪೆಲ್ಲ ಆಯ್ತು ಅಂತ. ಅಯ್ಯೋ, ಯಾಕೆ ಮೇಡಮ್ ಹಾಗೆಲ್ಲ ಅನ್ಕೋತೀರಾ? ಆ ಥರ ಎಲ್ಲ ಏನಿಲ್ಲ. ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ಅಷ್ಟೇ. ಅದನ್ನ ಹೇಳ್ಕೊಂಡೆ. ಒಬ್ರನ್ನೊಬ್ರು ಇಷ್ಟಪಡೋದು, ಒಬ್ರ ಮೇಲೆ ಒಬ್ರು ಪ್ರೀತಿ ಆಗೋದು, ಇದೆಲ್ಲ ನಿಮ್ ಪ್ರಕಾರ ಬಿಗ್ ಕ್ರೈಮಾ ಮೇಡಮ್? ಬಲವಂತ ಮಾಡಿದ್ರೆ, ಹಿಂಸೆ ಕೊಟ್ರೆ ತಪ್ಪು. ಪ್ರೀತಿನ ಹೇಳ್ಕೊಡೋದ್ರಲ್ಲಿ ತಪ್ಪೇನಿದೆ ಮೇಡಮ್? ಮನ್ಸಲ್ಲೇ ಇಟ್ಕೊಂಡು ಡ್ರಾಮಾ ಆಡೋದ್ಕಿಂತ ಹೇಳ್ಕೊಂಡ್ರೆ ಬೆಟರ್ ಅಲ್ವಾ? ಅಷ್ಟಾದ್ರೂ ಪ್ಯೂರ್ ಆಗಿರ್ಬೋದು. ಅದಕ್ಕೆ ಹೇಳ್ಕೊಂಡೆ. ನಿಮಗಿಷ್ಟನಾ ಇಲ್ವಾ ಅನ್ನೋದನ್ನ ನೀವೇ ಹೇಳಿ. ಅಮೃತಧಾರೆ